ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯಾವ ಜಾಗದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ ಅಂತ ಅಂದರೆ, ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರದಲ್ಲಿರುವ ಗುಂಜಾ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಕಾವೇರಿ ಕಪಿಲ ಸಂಗಮದ ಪವಿತ್ರತೆ, ವಿಜಯನಗರದ ಕಾಲದ ವಾಸ್ತುಶಿಲ್ಪ, ಗುಲಗಂಜಿ ಬೀಜಕ್ಕೆ ಸಂಬಂಧಿಸಿದ ವಿಶಿಷ್ಟ ಪುರಾಣ ಮತ್ತು ನರಸಿಂಹಸ್ವಾಮಿಯ ಮೇಲಿನ ಭಕ್ತಿಯ ಕಾರಣದಿಂದಾಗಿ ಈ ಕ್ಷೇತ್ರ ವಿಶೇಷ ಸ್ಥಾನ ಪಡೆದಿದೆ. ಗುಂಜ ಎಂಬ ಹೆಸರಿನ ಹಿಂದೆ ಇರುವ ಕಥೆಯೇ ಈ ದೇವಾಲಯದ ಪ್ರಮುಖ ಆಕರ್ಷಣೆ. ಕಾಶಿಗೆ ಸಮಾನವಾದ ಪುಣ್ಯಕ್ಷೇತ್ರ ಎಂಬ ಸ್ಥಳೀಯರ ನಂಬಿಕೆ ಇದೆ. ಹಾಗೂ ನರಸೀಪುರವನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಓಕೆನಾ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ, ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಾವೀಗ ಈ ಬೋಟ್ನಲ್ಲಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಈ ದೇವಸ್ಥಾನದ ಪಕ್ಕ ಇಲ್ಲಿ ಬೋಟ್ಸ್ ಎಲ್ಲ ನಿಲ್ಲಿಸಿರ್ತಾರೆ. ಈ ಬೋಟ್ ತೊಗೊಂಡು ನಾವು ಅಲ್ಲಿ ಸಂಗಮ ಹೋಗ್ಬೋದು. ಸಂಗಮ ಅಂದರೆ ಏನು? ಈ 3 ನದಿಗಳು ಸೇರುತ್ತಲ್ಲ, ಆ ಜಾಗಕ್ಕೆ ಸಂಗಮ ಅಂತ ಕರೀತಾರೆ. ನಿಮಗೆ ತ್ರಿವೇಣಿ ಸಂಗಮ ಗೊತ್ತಲ್ವಾ? ಕುಂಭಮೇಳ ಎಲ್ಲ ನಡೀತದಲ್ಲ, ಈ ನಾರ್ತ್ ಇಂಡಿಯಾದಲ್ಲಿ ಇದೆಯಲ್ಲ, ಅದೇ ಥರ ಅದಕ್ಕಿಂತನೂ ಒಂದು ತೂಕ ಜಾಸ್ತಿ ಪುಣ್ಯಕ್ಷೇತ್ರ ಇದು. ಯಾವುದೋ ನಮ್ಮ ನರಸೀಪುರ ಇದೆಯಲ್ಲ, ಇದು. ನೀವು ಗಂಗಾ ನದಿಯಲ್ಲಿ ಸ್ನಾನ ಮಾಡಲೇಬೇಕು, ಅಲ್ಲಿಗೆ ಹೋಗಬೇಕು ಅಂತ ಏನಿಲ್ಲ. ಈ ನರಸೀಪುರಕ್ಕೆ ಬಂದು ಈಗ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಈ ತೀರ್ಥನ ಕುಡಿದ್ರೆ ಸಾಕು, ನಿಮಗೆ ಎಲ್ಲ ಪಾಪ ಪುಣ್ಯಗಳು ಕಳೆಯುತ್ತೆ ಅಂತ ಹೇಳ್ತಾರೆ. ಸೊ ನಾವಿಲ್ಲಿ ಹೋಗ್ತಾ ಇದ್ದೀವಲ್ಲ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಕಾಣಿಸ್ತಿರೋದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅಲ್ಲಿಂದ ನಾವು ಮುಂದೆ ಹೋದರೆ ಅಲ್ಲಿ ಎದುರುಗಡೆ ಒಂದು ಬಸವನ ಮಂಟಪ ಇದೆ. ಬಸವನ ನಂದಿ ವಿಗ್ರಹ ಇದೆ. ನೀವು ಅಲ್ಲಿ ಹೋದರೆ ಆ ನಂದಿ ವಿಗ್ರಹದ ಕೆಳಗಡೆ ಒಂದು ನದಿ ಹುಟ್ಟುತ್ತೆ. ಯಾವುದು ಅದು ನದಿ ಅಂತ ಅಂದರೆ ಸ್ಫಟಿಕ ಅಂತ ಆ ನದಿ ಹೆಸರು. ಸೊ ಕಾವೇರಿ ಮತ್ತು ಕಪಿಲ ನದಿ ಇದೆಯಲ್ಲ, ಆ ಎರಡೂ ಅಲ್ಲಿ ಜಾಯ್ನ್ ಆಗುತ್ತೆ. ಎಲ್ಲಿ ಈ ಸ್ಫಟಿಕ ನದಿ ಹುಟ್ಟುತ್ತಲ್ಲ, ಎಕ್ಸಾಕ್ಟ್ಲಿ ಸ್ಫಟಿಕ ನದಿ ಹುಟ್ಟೋ ಜಾಗದಲ್ಲೇ ಸಂಗಮ ಆಗೋದು. ಯಾವುದು? ಕಾವೇರಿ, ಕಪಿಲ ಮತ್ತು ಸ್ಫಟಿಕ. ಸೊ ಇದು ಎಲ್ಲಿದೆ ಅಂತ ಅಂದರೆ ನರಸೀಪುರ ಇದೆಯಲ್ಲ, ಅದೇ ಗುಂಜಾ ಲಕ್ಷ್ಮೀ ನರಸಿಂಹಸ್ವಾಮಿ ಇದೆಯಲ್ಲ, ಅದು ಎದುರುಗಡೆ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಅಂತಲೂ ಇದೆ. ನೀವು 2 ದೇವಸ್ಥಾನಕ್ಕೂ ಹೋಗಿ ಭೇಟಿ ಕೊಡ್ಬೋದು. ಅಗಸ್ತೇಶ್ವರ ಸ್ವಾಮಿಗೂ ಹೋಗ್ಬೋದು, ಇಲ್ಲಿ ಗುಂಜಾ ನರಸಿಂಹಸ್ವಾಮಿಗೂ ಹೋಗ್ಬೋದು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಈ ನಂದಿ ಮಂಟಪ ಇದೆಯಲ್ಲ, ನಂದಿದು ವಿಗ್ರಹ ಇದೆ ಅಂತ ಹೇಳಿದ್ನಲ್ಲ, ಅದ್ರ ಪಕ್ಕದಲ್ಲೇ ಇದೆ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಎರಡಕ್ಕೂ ಹೋಗ್ಬೋದು. ಸೊ ಈಗ ನಾವಲ್ಲಿ ಹೋಗ್ತಾ ಇದ್ದೀವಿ, ನಂದಿ ಇರೋ ಜಾಗಕ್ಕೆ, ಅಂದರೆ ಸಂಗಮ ಇದೆಯಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹಂಗೆ ವಿಡಿಯೋನ ನೋಡ್ತಾ ಹೋಗಿ. ಮತ್ತು ಈ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ್ದು ಮತ್ತೆ ಇನ್ನು ಏನು ವಿಶೇಷತೆಗಳಿದೆ ಅಂದರೆ, ಈ ದೇವಾಲಯದ ಪ್ರಧಾನ ಆರಾಧ್ಯ ದೈವ ಶ್ರೀ ನರಸಿಂಹಸ್ವಾಮಿ. ಈ ದೇವಾಲಯವು ವಿಜಯನಗರ ಕಾಲದ ವಾಸ್ತುಶೈಲಿಯ ಪ್ರಭಾವವನ್ನು ಹೊಂದಿದ್ದು, ಎತ್ತರದ ಗೋಪುರ ಮಂಟಪಗಳು ಮತ್ತು ಕಲ್ಲಿನ ಕೆತ್ತನೆಗಳು ಇದರ ಪ್ರಮುಖ ಆಕರ್ಷಣೆಗಳಾಗಿದೆಯಂತೆ. ಈ ದೇವಾಲಯದಲ್ಲಿ ಕೃಷ್ಣದೇವರಾಯರ ಕಾಲಕ್ಕೆ ಸೇರಿದ ಶಾಸನಗಳು ಕೂಡ ಕಂಡುಬರುತ್ತದೆಯಂತೆ. ಹಾಗೂ ಇಲ್ಲಿ ದ್ರಾವಿಡ ಮತ್ತು ಹೊಯ್ಸಳ ವಾಸ್ತುಶೈಲಿಯ ಅಂಶಗಳ ಸಂಯೋಜನೆ ಕಂಡುಬರುತ್ತದೆ. ಹಾಗೆಯೇ ದೇವಾಲಯದ ಮಹಾದ್ವಾರದ ಮೇಲಿರುವ ಗೋಪುರ ಮತ್ತು ಮುಂಭಾಗದ ಮಂಟಪ ವಿಶೇಷ ಗಮನ ಸೆಳೆಯುತ್ತದಂತೆ. ನಿಮಗೆ ಈ ದೇವಸ್ಥಾನಕ್ಕೆ ಯಾಕೆ ಈ ಗುಂಜ ಅನ್ನುವಂತಹ ಹೆಸರು ಬಂದಿದೆ ಅಂದರೆ, ಈ ದೇವಾಲಯದ ಅತ್ಯಂತ ಕುತೂಹಲಕಾರಿ ವಿಷಯ ಏನಂದರೆ ಗುಂಜ ಅನ್ನುವಂತಹ ಹೆಸರು ಅಲ್ವಾ. ಇಲ್ಲಿ ಕಾಣಿಸ್ತಿದ್ದಿಲ್ಲ, ಅದೇ ಲಕ್ಷ್ಮೀ ನರಸಿಂಹಸ್ವಾಮಿ. ಗುಂಜ ಎಂದರೆ ಕನ್ನಡದಲ್ಲಿ ಸಾಮಾನ್ಯವಾಗಿ ಗುಲ್ಗಂಜಿ ಅಂತ. ನಿಮಗೆಲ್ಲ ಗುಲ್ಗಂಜಿ ನೋಡಿರ್ತೀರ ಅಲ್ವಾ, ಆ ಗುಲ್ಗಂಜಿ ಬಗ್ಗೆನೇ ಹೇಳ್ತಾ ಇರೋದು. ಓಕೆನಾ. ಈ ದೇವಾಲಯದ ಮೂಲ ವಿಗ್ರಹದ ಕೈಯಲ್ಲಿ ಗುಂಜ ಗಿಡದ ಕಡ್ಡಿ ಮತ್ತು ಬೀಜವನ್ನು ಹೊಂದಿರುವ ತಕ್ಕಡಿ ತುಲಾಭಾರದ ಸಂಕೇತವಿದೆಯಂತೆ. ಹಾಗೂ ಈ ಕಾರಣದಿಂದಾಗಿ ನರಸಿಂಹಸ್ವಾಮಿಯನ್ನು ಗುಂಜಾ ನರಸಿಂಹಸ್ವಾಮಿ ಎಂದು ಕರೆಯಲಾಗುತ್ತದೆಯಂತೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ನಂದಿ ವಿಗ್ರಹ, ಅದೇ ನಂದಿ ಇರುವಂತಹ ಸ್ಫಟಿಕ ನದಿ ಇದೆಯಲ್ಲ, ಸ್ಫಟಿಕ ನದಿ ಹುಟ್ಟಿರುವಂತಹ ಜಾಗ ನೋಡಿ. ನಾವು ಬೋಟಲ್ಲಿ ಬರಬೇಕಾದ್ರೆ ನೀವು ನೀರನ್ನ ಅಬ್ಸರ್ವ್ ಮಾಡ್ತಾ ಬಂದಿದ್ರೆ ಕಲರ್ ಎಲ್ಲ ಹೆಂಗೆ ಚೇಂಜ್ ಆಗಿರ್ತದೆ ಅಂತ ನಿಮಗೆ ಅಲ್ಲಿ ಹೋದರೆ ಗೊತ್ತಾಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಸಂಗಮ, ತ್ರಿವೇಣಿ ಸಂಗಮ. ಇದು ಇಡೀ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪವಿತ್ರವಾದ ತ್ರಿವೇಣಿ ಸಂಗಮ. ಇದು ಅಲ್ಲಿ ಗಂಗಾ ನದಿ ಇದೆಯಲ್ಲ, ಗಂಗಾ ನದಿ ಹತ್ರ ತ್ರಿವೇಣಿ ಸಂಗಮ ಇದೆಯಲ್ಲ, ಅದಕ್ಕಿಂತ ಒಂದು ತೂಕ ಜಾಸ್ತಿ ಇದೆ ಅಂತೆ. ನಿಲ್ಸ್ಬೋದು, ಅವ್ರಿಗೆ ಪಾಪ ಕೆಲಸಗಳಿರ್ತಾವಲ್ಲ. ಮೇಡಮ್ ಇನ್ನೊಂದು ರುದ್ರಪ್ಪ ಎಲ್ಲ ತೋರಿಸ್ಬೋದು ಸರ್. ಅದು ಸರ್ ಆಯ್ತು.
ನೀವು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ತುಂಬ ಬಸ್ ಫೆಸಿಲಿಟೀಸ್ ಇದೆ. ಬಸ್ಗೆ ಕಾಯೋ ಅವಶ್ಯಕತೆ ಏನಿಲ್ಲ. ಅವಾಗವಾಗ ಬಸ್ ಫೆಸಿಲಿಟೀಸ್ ಅಂತೂ ತುಂಬ ಚೆನ್ನಾಗಿದೆ. ಅವಾಗವಾಗ ಬಸ್ ಬರ್ತಾ ಇರ್ತದೆ. ನೀವೇನಾದರೂ ಮೈಸೂರಿಂದ ಹೋದರೆ 35 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 135 ಕಿಲೋಮೀಟ್ರ್ ಆಗುತ್ತೆ. ಹಾಗೂ ನೀವು ಈ ಕಡೆ ಈ ತಲಕಾಡು ಇದೆಯಲ್ಲ, ತಲಕಾಡು ಹತ್ರ ಬ್ಯಾಕ್ ವಾಟ್ರ್ ಇದೆಯಲ್ಲ, ಈ ಕಾವೇರಿ ಬ್ಯಾಕ್ ವಾಟ್ರು. ಈ ಕಾವೇರಿ ಬ್ಯಾಕ್ ವಾಟ್ರಿಗೆ ತುಂಬ ಜನ ಬರ್ತಿರ್ತಾರೆ. ಈ ತಲಕಾಡು ಪಂಚಲಿಂಗ ದರ್ಶನ ಎಲ್ಲ ಮಾಡಿಕೊಂಡು ಅಲ್ಲಿ ಈ ಕಾವೇರಿ ಬ್ಯಾಕ್ ವಾಟ್ರನ್ನ ನೋಡಬೇಕು ಅಂತ ಬಂದಿರ್ತಾರೆ. ನೀವು ಇಲ್ಲಿಗೆ ಬರೋರು ಈ ಟಿ ನರಸೀಪುರಕ್ಕೂ ಭೇಟಿ ಕೊಡ್ಬೋದು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಅಂತಂದರೆ ಮ್ಯಾಕ್ಸಿಮಮ್ 15ರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಹಾಗೂ ಈ ಜಾಗದಲ್ಲಿ ಒಂದು 15 ಕಿಲೋಮೀಟ್ರ್ ಹೋದರೆ ಸೋಮನಾಥಪುರ ಅಂತ ಒಂದು ಈ ಚೆನ್ನಕೇಶವ ದೇವಸ್ಥಾನ ಇದೆ. ಇಡೀ ಜಗತ್ ಪ್ರಸಿದ್ಧ ದೇವಸ್ಥಾನ ಅದು. ಅದೇ ಹೇಳಿದ್ನಲ್ಲ ಸೋಮನಾಥಪುರ ಅಂತ. ಆ ಸೋಮನಾಥಪುರ ಇಡೀ ಜಗತ್ ಪ್ರಸಿದ್ಧ. ಆ ದೇವಸ್ಥಾನಕ್ಕೆ ಎಷ್ಟು ಜನ ಬರ್ತಾರೆ ಅಂತ ಅಂದರೆ ಡೈಲಿ ಎಷ್ಟು 2,000ದಿಂದ 3,000 ಜನ ಆ ದೇವಸ್ಥಾನನ ವಿಸಿಟ್ ಮಾಡ್ತಾರಂತೆ ಪ್ರತಿದಿನ. ಇನ್ನು ಸ್ಯಾಟರ್ಡೆ ಸಂಡೇ ಅಂತೂ ತುಂಬ ಜನ ವಿಸಿಟ್ ಮಾಡ್ತಾರೆ ಬಿಡಿ. ಸೊ ಆ ದೇವಸ್ಥಾನಕ್ಕೆ ಯಾರಾದರೂ ಹೋಗೋರಿದ್ದರೆ ಈ ದೇವಸ್ಥಾನಕ್ಕೂ ಬಂದು ಹೋಗಿ. ಜಸ್ಟ್ 10ರಿಂದ 15 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ಸೋಮನಾಥಪುರ ದೇವರು ಇದೆಯಲ್ಲ, ಚೆನ್ನಕೇಶವ ದೇವಸ್ಥಾನ ಇದೆಯಲ್ಲ, ಅದರಿಂದ. ಹಾಗೂ ಈ ದೇವಸ್ಥಾನಕ್ಕೆ ಬಂದಾಗ ನೀವು ಸ್ನಾನ ಮಾಡಲೇಬೇಕು. ನೀವು ಕೆಲವೊಂದು ಪದ್ಧತಿಗಳನ್ನ ಪಾಲಿಸಲೇಬೇಕು ಅಂತಿಲ್ಲ. ಅಟ್ಲೀಸ್ಟ್ ಆ ನೀರು ಮುಟ್ಟಿ ನೀವು ನಮಸ್ಕಾರ ಮಾಡಿ ದೇವ್ರಿಗೆ ಪೂಜೆ ಮಾಡಿದ್ರು ಸಾಕು, ನೀವು ಆಲ್ಮೋಸ್ಟ್ ನಿಮ್ಮ ಪಾಪ ಕರ್ಮಗಳೆಲ್ಲ ಕಳೆದು ಹೋಗುತ್ತೆ ಅಂತಲೇ ಹೇಳ್ತಾರೆ. ಹಾಗೂ ಇನ್ನೊಂದು ಅದ್ಭುತವಾದ ವಿಷಯ ಏನು ಅಂದರೆ, ಈ ದೇವಸ್ಥಾನಕ್ಕೆ ಬಂದಾಗ ಈ ದೇವಸ್ಥಾನದ ಎಂಟ್ರೆನ್ಸ್ ಹೋಗ್ತಿರಲ್ಲ ಎಂಟ್ರೆನ್ಸಲ್ಲಿ ಒಂದು ಪಂಚಲೋಹದಿಂದ ಮಾಡಿರೋಂಥ ಒಂದು ಹಲ್ಲಿ ಇದೆ. ಆ ಹಲ್ಲಿನ ಸ್ಪರ್ಶ ಮಾಡಿ ದೇವ್ರನ್ನ ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ಪಾಪ ಕರ್ಮಗಳಿರಲಿ, ನಿಮ್ಮ ಯಾವುದೇ ರೋಗ ರುಜಿನಗಳು ಇದ್ದರೂ ಕೂಡ ಅದು ಕಳೆದು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೋಡಿ, ಕಾವೇರಿ ಕಪಿಲ ಸ್ಫಟಿಕ ಸಂಗಮ ಕ್ಷೇತ್ರ ಒಂದು ಗುಲಗಂಜಿಗಿಂತನೂ ಜಾಸ್ತಿ ಇದೆ ಅಂತಲೇ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ನೀವು ಅಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಅಲ್ಲಿ ಹಲ್ಲಿ ಇದೆ, ಒಂದು ಯಾವುದೋ ಪಂಚಲೋಹದಲ್ಲಿ ಮಾಡಿರೋವಂಥದ್ದು. ಆ ಹಲ್ಲಿನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಕೊನೆಗೆ ಪೂಜೆ ಎಲ್ಲ ಮಾಡಿಕೊಂಡು ಹೋಗಿ ಬನ್ನಿ, ಒಳ್ಳೆಯದಾಗಲಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಪಂಚಲೋಹದಿಂದ ಮಾಡಿರುವಂತಹ ಹಲ್ಲಿ. ನೀವು ಅಲ್ಲಿ ಹೋದ ತಕ್ಷಣ ಇದನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ದೇವಸ್ಥಾನದ ಒಳಗಡೆ ಹೋಗಿ. ನೋಡಿ ಇಲ್ಲಿ ಹೆಂಗೆ ಸ್ಪರ್ಶ ಮಾಡ್ತಿದ್ದಾರೆ. ಈ ಥರ ಸ್ಪರ್ಶ ಮಾಡಿ ಒಳಗಡೆ ಹೋಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೀವು ಇಲ್ಲಿ ಬಂದಿರೋದು ಉದ್ದೇಶ, ನಿಮ್ಮ ಆಸೆ ಕನಸುಗಳು ಏನಿರುತ್ತೆ ಅದನ್ನೆಲ್ಲ ಹೇಳ್ಕೊಂಡು ಅದು ನಮ್ಮ ಪಂಚಲೋಹನ ಮುಟ್ಟಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಯೂಶ್ವಲಿ ಪಂಚಲೋಹನ ಮನುಷ್ಯ ಧರಿಸಿದ್ರೂ ಕೂಡ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಅದನ್ನು ಮುಟ್ಲಿ ಅಂತ ಮಾಡಿದ್ದಾರೆ. ಸೊ ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗಿ ದೇವಸ್ಥಾನದ ಒಳಗಡೆ ಹೋಗ್ಬೇಕಿದ್ರೆ.
ಅವನೇ ಒಂದು ಬ್ಯಾಗ್ ಸ್ಟಾರ್ಟ್ ಮಾಡಿದ್ರು ಹ್ಞೂ ಹ್ಞೂ ನೀನು ಹ್ಞೂ